ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಅಜಿತ್ ಎಲ್ಲ ಕಾಲೋನಿ ಜನಗಳನ್ನೆಲ್ಲ ಕರ್ಕೊಬಂದು ಅರೆಸ್ಟ್ ಮಾಡಿ ಸೆಲ್ಲಿಗೆ ಇರಬೇಕಾದ್ರೆ ಅಲ್ಲಿ ಸದಾನಂದ್ ಹೇಳ್ತಾ ಇರ್ತಾನೆ, ಅಲ್ಲ ಸರ್, ಈ ಸೆಲ್ಲೊಳಗೆ ನನ್ನ ಹೆಂಡ್ತಿನೂ ಇದ್ದಾರೆ, ನಿಮ್ಮ ಹೆಂಡ್ತಿನೂ ಇದ್ದಾರೆ, ನಾವೇ ಅರೆಸ್ಟ್ ಮಾಡಿ ಹಾಕೋದು ಎಷ್ಟು ಸರಿ ಸರ್ ಅಂತ ಅನ್ಬೇಕಾದ್ರೆ ಅಜಿತ್ ಸದಾನಂದ್ ನೋಡಿ ಗುರಾಯಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಭೂಮಿ ಹತ್ರ ಬಂದು ಅಜಿತ್ ಸಿಕ್ಕಾಬಟ್ಟೆ ಬೈತಾ ಇರ್ತಾನೆ. ಅಲ್ಲ, ನೀನು ಒಂದೇ ಒಂದು ಮಾತು ಹೇಳಿದ್ರೆ ರಾಣ ಮನೆ ಮುಂದೆ ಹೋಗಿ ನೀನು ಮುಷ್ಕರ ಹೂಡಿದೆಯಲ್ಲ, ನಿನಗೇನು ಕಾಮನ್ ಸೆನ್ಸ್ ಇದೆಯಾ, ನನಗೇನಾದರೂ ಒಂದು ಮಾತು ಹೇಳ್ದ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಸಾಹೇಬ್ರೆ, ಕೆಟ್ಟ ಕೆಲಸ ಮಾಡೋರಿಗೆ ಅವರಿಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನಾವು ನ್ಯಾಯ ಕೇಳೋಕ್ಕೆ ಅಂತ ಹೋದವ್ರಿಗೆ ನಮಗೇನು ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ. ಆಗ ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅವನು ಎಂಥ ಅಯೋಗ್ಯ ಅಂತ ನನಗೆ ಗೊತ್ತಿಲ್ವಾ, ಗೊತ್ತಿರೋದಕ್ಕೆ ತಾನೇ ನಾನು ಅವನನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ದು. ಕಷ್ಟಪಟ್ಟು ಐ ಆರ್ ಆಫೀಸ್ ಹತ್ರ 2 ದಿನ ನನ್ನ ಟ್ರಾನ್ಸ್ಫರ್ನ ಹೋಲ್ಡಲ್ಲಿ ಇಟ್ಬಿಟ್ಟು ಅವನ್ನ ಅರೆಸ್ಟ್ ಮಾಡಬೇಕಂತ ಬಂದೆ, ಆದರೆ ನೀನು ಎಲ್ಲನೂ ಹಾಳು ಮಾಡಿಬಿಟ್ಟೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರ್ತಾನೆ. ಅದಕ್ಕೋಸ್ಕರ ನಾನು 2 ದಿನ ನನ್ನ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಕೊಂಡೆ, ಆದರೆ ನೀನು ನನ್ನ ಪ್ಲ್ಯಾನ್ ಎಲ್ಲನೂ ಸಹ ಫ್ಲಾಪ್ ಮಾಡಿಬಿಟ್ಟೆ ಅಂತ ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಈ ಕಡೆ ಭೂಮಿ ಮತ್ತು ಕಾಲೋನಿ ಜನಗಳೆಲ್ಲರೂ ಸಹ ಬೇಜಾರು ಮಾಡ್ಕೊಂಡು ಅಜಿತ್ ಮುಖನ ನೋಡ್ತಾ ನಿಂತ್ಕೊಬಿಡ್ತಾರೆ. ಹೀಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ರಾಣನ್ನ 2 ದಿನ ನಾನು ಅರೆಸ್ಟ್ ಮಾಡಬೇಕು ಅಂತ ಹೋಗಿದ್ದೆ, ಅದರಲ್ಲಿ ಅರ್ಧ ದಿನ ಸತ್ತೇ ಹೋಗ್ಬಿಡ್ತು. ನನ್ನ ಮೇಲೆ ನಂಬಿಕೆ ಇರಲಿಲ್ವಾ, ನಾನೇನು ಸತ್ತೋಗ್ಬಿಟ್ನ, ಟೈಮ್ ಎಲ್ಲ ವೇಸ್ಟ್ ಮಾಡ್ದಲ್ಲ, ನನ್ನ ಮೇಲೆ ನಂಬಿಕೆ ಇರಲಿಲ್ವ ನಿನಗೆ ಅಂತ ಸಿಕ್ಕಾಬಟ್ಟೆ ಬೈತಾ ಇರಬೇಕಾದ್ರೆ ಭೂಮಿ ಏನು ಮಾತಾಡೋಕ್ಕಾಗ್ದೇ ಹಾಗೆ ನಿಂತ್ಕೊಬಿಡ್ತಾಳೆ. ಅಲ್ಲ ಭೂಮಿ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ನನಗೊಂದು ಮಾತು ಹೇಳ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಗತಿ ಅಂತ ಬೈತಾ ಇರ್ತಾನೆ. ಮತ್ತೆ ಕೇಳ್ತಾ ಇರ್ತಾನೆ, ಯಾಕೆ ಈ ಥರ ಮಾಡಿದೆ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ, ಆ ರಾಣ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿಸಿ ಕೈ ಕಟ್ಟಾಕ್ಬಿಟ್ಟಿದ್ದ, ಅದಕ್ಕೆ ನಾವೆಲ್ಲ ಹೋಗಿ ಧರಣಿ ಕೂತ್ರೆ ಪೇಪರು ಟಿವಿ ಎಲ್ಲರೂ ಬಂದು ಸಹ ಫೋಟೋ ಎಲ್ಲ ತಗೊಂಡು ಟಿವಿಲೆಲ್ಲ ಹಾಕ್ತಾರೆ, ಅವಾಗ ಜನಗಳು ರಾಣನ ಉಗಿಬೋದು, ಅವಾಗಾದರೂ ನಮಗೆ ಮನೆಗಳೆಲ್ಲ ಸಿಗುತ್ತೆ ಅಂತ ನಾನು ಅಲ್ಲಿಗೆ ಹೋದೆ ಅಷ್ಟೇ ಸಾಹೇಬ್ರೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಒಂದು ಕಡೆ ಕೋಪ ಮಾಡ್ಕೊತಾನೆ, ಇನ್ನೊಂದು ಕಡೆ ಬೇಜಾರು ಮಾಡ್ಕೊಂಡು ಅವ್ರನ್ನೆಲ್ಲ ನೋಡ್ತಾ ನಿಂತ್ಕೊಬಿಡ್ತಾನೆ. ಇಷ್ಟೇ ನಾನು ಮಾಡಿದ್ದು, ಆದರೆ ಏನು ಮಾಡಲಿ, ತಪ್ಪೆಲ್ಲ ನಂದೆ ಅಂತ ಭೂಮಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ನಿಮ್ಮ ತಂದೆಯವ್ರನ್ನ ಇಟ್ಕೊಂಡಿರೋ ರೀತಿಯಿಂದ ಭೂಮಿ ಈ ಥರ ಡಿಸಿಷನ್ ತೊಗೊಂಡು ನಮಗೆಲ್ಲ ಸಹಾಯ ಮಾಡೋಕ್ಕೆ ಬಂದ್ಲು ಅಂತ ಅಂದಾಗ ಅಜಿತ್ತು, ಏನು ನಮ್ಮ ತಂದೆಯವರ ಏನು ಮಾಡಿದ್ರು ಅಂತ ಕೇಳ್ತಾ ಇರಬೇಕಾದ್ರೆ, ರಮ್ಮಣ್ಣ ಕತ್ಲಾಗೋದ್ರೊಳಗೆ ನೀವು ಮನೆ ಸೇರ್ಕೋಬೇಕು, ನಮ್ಮಲ್ಲಿ ನೀವು ಇರೋಂಗಿಲ್ಲ ಅಂತ ಎಲ್ಲ ಹೇಳಿ ಬೇಜಾರು ಮಾಡಿದ್ದನ್ನು ನೆನಪಿಸ್ಕೊಂಡು ಈ ಕಡೆ ಲಕ್ಷ್ಮಿ ಅಕ್ಕ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಅದಕ್ಕೆ ನಾವು ಅಲ್ಲಿಂದ ಹೊರಟ್ಬಿಟ್ವಿ, ಪಾಪ ಭೂಮಿ ನಿಮ್ಮ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ ನಮ್ಮ ಜೊತೆ ಹೊರಟು ಬಂದ್ಬಿಟ್ಲು ಅಂತ ಹೇಳಿದಾಗ ಅಜಿತ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಅಜಿತ್ ಮತ್ತೆ ಹೇಳ್ತಾ ಇರ್ತಾನೆ, ಅಪ್ಪ ಯಾಕೆ ಈ ಥರ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಆದರೆ ಅವ್ರು ಮಾಡಿದ ಒಂದೇ ಒಂದು ಮಿಸ್ಟೇಕಿಂದ ಇವಾಗ ರಾಣ ಅದನ್ನೇ ಯೂಸ್ ಮಾಡ್ಕೊಬಿಟ್ಟು ನಮ್ಮನ್ನೇ ಒಳಗಡೆ ಹಾಕಿದ್ದಾನೆ ಆಯಿತಾ, ಆದರೆ ನಮಗೆ ಇರೋ ಸಾಕ್ಷಿನೂ ಸಹ ಹೋಗ್ಬಿಟ್ಟಿದೆ ಅಂತ ಎಲ್ಲರ ಮುಂದೆ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಅಪ್ಪನೇ ಕಾರಣ ಆಗ್ಬಿಟ್ರು, ಆದರೆ ನಿನಗೆ ಕಾಮನ್ ಸೆನ್ಸ್ ಇರಲಿಲ್ವ, ಒಂದು ಮಾತಾದರೂ ನನಗೆ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ, ನಿನಗೆ ಪೇಷನ್ಸ್ ಇರಲಿಲ್ವ ಅಂತ ಬೈತಾ ಇರಬೇಕಾದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಭೂಮಿನ ಮಾತ್ರ ಬೈಬೇಡಿ ಸಾಹೇಬ್ರೆ, ನೀವು ಟ್ರಾನ್ಸ್ಫರ್ ಆಗಿ ಹೋದರೆ ನಾವೆಲ್ಲ ಬೀದಿಲಿ ಬಿದ್ದುಬಿಡ್ತೀವಿ ಅಂತ ಈ ಥರ ಎಲ್ಲ ಮಾಡಿದ್ಲು ಅಂತ ಅನ್ಬೇಕಾದ್ರೆ ಮತ್ತೆ ಬೇಜಾರು ಮಾಡಿಕೊಂಡು ಅಜಿತ್ ಭೂಮಿ ಮುಖನ ನೋಡ್ತಾ ಇರ್ತಾನೆ. ಆಗ ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ನೋಡಿ, ನನಗೆ ರಾಣನ್ ವಿರುದ್ಧ ಏನಾದರೂ ಅಗೇನೆಸ್ಟ್ ಆಗಿ ಸ್ಟ್ರಾಂಗ್ ಎವಿಡೆನ್ಸ್ನ ನಾನು ಕಲೆಕ್ಟ್ ಮಾಡ್ತೀನಿ, ನನಗೆ 2 ದಿನ ಟೈಮ್ ಸಿಕ್ಕಿದೆ ಅವನನ್ನು ಅರೆಸ್ಟ್ ಮಾಡೋಕ್ಕೆ, ನಿಮ್ಮ ಮನೆಗಳನ್ನು ನಿಮಗೆ ಖಂಡಿತ ನಾನು ಕೊಡಿಸ್ತೀನಿ, ಆದರೆ ಒಂದು ಮಾತು ಹೇಳ್ತಿದ್ದೀನಿ, ಯಾವತ್ತೂ ಸಹ ನೀವು ದುಡ್ಕಿ ಮತ್ತು ಈ ಥರ ಡಿಸಿಷನ್ನ ತೊಗೋಬಾರ್ದು ಅಂತ ಅಂದಾಗ ಎಲ್ಲ ಜನರು ಕತ್ತಲಾಡಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ದೇವ್ಯಾನಿ ಮತ್ತು ಅಶ್ವಿನಿ ರಾಣಾಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ. ದೇವ್ಯಾನಿ ಹೇಳ್ತಾ ಇರ್ತಾಳೆ, ಮಿಸ್ಟರ್ ರಾಣ ಅಜಿತ್ ಟ್ರಾನ್ಸ್ಫರ್ನ 2 ದಿನ ಹೋಟೆಲ್ ಇಟ್ಟಿದ್ದಾರಂತೆ ಅಂದಾಗ ಹೌದು ಅಂತ ರಾಣ ಹೇಳ್ತಾ ಇರ್ತಾನೆ. ಅವಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ, ಅಲ್ಲ, ಅಜಿತ್ ಟ್ರಾನ್ಸ್ಫರ್ನ ಬೇಕಾದ್ರೆ ನಾವು ಅರ್ಗಿಸ್ಕೊಳ್ಬೋದು, ಆದರೆ ಅಜಿತ್ ಭೂಮಿನ ಅರೆಸ್ಟ್ ಮಾಡಿದ್ದೇನಂತೆ, ದಿಸ್ ಇಸ್ ಅನ್ಬಿಲೀವಬಲ್ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ರಾಣ ಹೇಳ್ತಾ ಇರ್ತಾನೆ, ನಮ್ಮ ಕಣ್ಮುಂದೆ ಅವಳನ್ನ ಎಳ್ಕೊಂಡೋದ, ಬೇಕಾದರೆ ಅದಕ್ಕೆ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ನಿಮಗೆ ಬೇಕಾದ್ರೆ ಅದನ್ನ ಕಳಿಸ್ಕೊಡ್ತೀನಿ ನೋಡಿ ಅಂತ ಅಂದಾಗ ದೇವ್ಯಾನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ರಾಣ ಹೇಳ್ತಾ ಇರ್ತಾರೆ, ನಾನು ಕಳಿಸ್ಕೊಡ್ತೀನಿ, ಬೇಕಾದರೆ ನೀವು ಕಣ್ತುಂಬ ನೋಡಿ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಅದಕ್ಕೆ ದೇವ್ಯಾನಿ ಹೇಳ್ತಾ ಇರ್ತಾಳೆ, ಓಹೋ ಹೌದಾ, ಓಕೆ, ಆದರೆ ಅಜಿತ್ ಅಲ್ಲಿಗೆ ಬಂದು ಭೂಮಿನ ಅರೆಸ್ಟ್ ಮಾಡೋ ಅಂಥದ್ದು ಏನಾಯಿತು ಅಂತ ಕೇಳಬೇಕಾದ್ರೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಅವ್ನ ಹೆಂಡತಿ ಭೂಮಿ ಇದ್ದಾಳಲ್ಲ, ಅವಳು ಬರೋ ಕಾಲಲ್ಲಿ ಜನನೆಲ್ಲ ಕರ್ಕೊಬಂದ್ಬಿಟ್ಟು ನಮ್ಮ ಮನೆ ಮುಂದೆ ನ್ಯೂಸ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೊರಟಿದ್ಲು. ನಾನು ಬೇಕು ಅಂತಲೇ ಅಜಿತ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಎಲ್ಲ ಕ್ಲಿಯರ್ ಮಾಡಬೇಕು, ನಮ್ಮ ಮನೆ ಮುಂದೆ ಈ ಥರ ದಂಗೆ ಎಬ್ಸಿದ್ದಾರೆ ಅಂತ ಫೋನ್ ಮಾಡಿದೆ. ಅವನು ಮುಲಾಜಿಲ್ದಲೇ ಕೋಪ ಮಾಡಿಕೊಂಡು ಆ ಜನರ ಜೊತೆ ತನ್ನ ಹೆಂಡ್ತಿನೂ ಸಹ ಜೈಲಿಗೆ ಹಾಕೋಕ್ಕೆ ಹೋಗೇ ಬಿಟ್ಟ ಅಂತ ಹೇಳಿದಾಗ ಈ ಕಡೆ ದೇವಿಯನಿಗೆ ತುಂಬ ಖುಷಿ ಆಗ್ತಿರುತ್ತೆ. ವಾವ್, ಗ್ರೇಟ್ ನ್ಯೂಸ್, ತುಂಬ ಡೆವಲಪ್ ಆಗಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಆಗ ಮತ್ತೆ ದೇವಿಯನಿ ಹೇಳ್ತಾ ಇರ್ತಾಳೆ, ಇದಕ್ಕೊಂದಾಗಾದರೆ ಪಾರ್ಟಿ ಆಗಲೇಬೇಕು ಅಂತ ಅಂದಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ, ನೋಡಿ ಮೇಡಮ್, ಪಾರ್ಟಿ ಮಾಡೋ ಮೂಡಲ್ಲಿ ನಾನಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾಳೆ, ಫಸ್ಟ್ ಟೈಮ್ ನಾನು ಅಜಿತ್ ಮುಖಲ್ಲಿ ಆ ರೀತಿ ಕೋಪ ನೋಡಿದ್ದು.
ನ್ಯಾಯ ಅಂತ ಬಂದರೆ ಅಜಿತ್ ಸ್ಟಾರರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಶಾಕ್ ಆಗಿ ಸದಾನಂದನ ಅರೆಸ್ಟ್ ಮಾಡಿ ಎಲ್ಲರ ಜೊತೆಗೆ ತನ್ನ ಹೆಂಡ್ತಿನೂ ಅರೆಸ್ಟ್ ಮಾಡಿ ಹೋಗಿದ್ದ ಸಿಚುವೇಶನ್ ಎಲ್ಲನೂ ಸಹ ಸಾಕ್ಷಿ ನೆನೆಸ್ಕೊಂಡು ಕಣ್ಮುಂದೆ ತಗೊಂಡು ಅದನ್ನು ದೇವ್ಯಾನಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅದಕ್ಕೆ ರಾಣಾ ಹೇಳ್ತಾ ಇರ್ತಾನೆ, ಕಾನೂನು ಅಂತ ಬಂದರೆ ಅವನು ಕಟ್ಕೊಂಡು ಹೆಂಡ್ತಿನೇ ಬಿಡಲ್ಲ, ಇನ್ಮೇಲೆ ನಮ್ಮನ್ನು ಬಿಡ್ತಾನ ಅಂತ ಹೇಳ್ತಾ ಇರಬೇಕಾದ್ರೆ ದೇವ್ಯಾನಿಗೆ ಬೆವರುಳಿತಾ ಇರುತ್ತೆ. ಅದನ್ನು ಒರೆಸ್ಕೋತಾ ಇರ್ತಾಳೆ. ಅಜಿತ್ನ ನಾವು ನಂಬಕ್ಕಾಗಲ್ಲ, ಕ್ರಿಮಿನಲ್ಗಳನ್ನ ಕಂಡ್ರೆ ಬೇಟೆ ನಾಯಿ ಥರ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತಷ್ಟು ಶಾಕ್ ಆಗಿ ಬೆವರೆಲ್ಲ ಇಳಿತಾ ಇರುತ್ತೆ. ಅವಾಗ ಒರೆಸ್ಕೊಂಡು ಹಾಗೆ ದೇವ್ಯಾನಿ ಕೇಳಿಸ್ಕೊತಾ ಇರ್ತಾಳೆ. ಮತ್ತು ರಾಣಾ ಹೇಳ್ತಾ ಇರ್ತಾನೆ, ಅವನು ಹಿಡಿಯೋವರೆಗೂ ಸಹ ಬಿಡಲ್ಲ, ನಮ್ಮನ್ನು ಅರೆಸ್ಟ್ ಮಾಡೋಕ್ಕೋಸ್ಕರ ಅವನು YPS ಹತ್ರ 2 ದಿನ ಪರ್ಮಿಷನ್ ತೊಗೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಆ ಮಾತನ್ನ ಕೇಳಿ ಇಲ್ಲಿ ದೇವ್ಯಾನಿ ಮತ್ತು ಅಶ್ವಿನಿ ಇಬ್ಬರು ಮುಖ ನೋಡ್ಕೊತಿರ್ಬೇಕಾದ್ರೆ ಈ ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ, 2 ದಿನ ನಾವು ತುಂಬ ಅಂದರೆ ತುಂಬ ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ರಾಣನೂ ಸಹ ಹೇಳ್ತಾ ಇರ್ತಾನೆ, 2 ದಿನ ನಾವು ತುಂಬ ಅಲರ್ಟಾಗಿ ಇದ್ಬಿಟ್ರೆ ಮುಂದೆ ಇನ್ನು ಅಜಿತ್ ನಮ್ಮನ್ನು ಟಚ್ ಮಾಡೋಕ್ಕೂ ಆಗಬಾರ್ದು, ಆ ರೀತಿ ನಾನು ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ತಾನೆ. ಈ 2 ದಿನ ಅವನು ಹೆಂಡ್ತಿ ಕಡೆನೇ ಕಾನ್ಸಂಟ್ರೇಟ್ ಆಗಿರಬೇಕು, ಯಾವುದೇ ಕಾರಣಕ್ಕೂ ಸಹ ಹೆಂಡ್ತಿಗೆ ಬೇಲ್ ಸಿಗಬಾರ್ದು, ಆ ರೀತಿ ನೀವು ನೋಡ್ಕೊಳ್ಳಿ ಅಂತ ರಾಣಾ ಹೇಳ್ತಾ ಇರಬೇಕಾದ್ರೆ ನೋ ಮಿಸ್ಟರ್ ರಾಣಾ, ಇದು ಸ್ವಲ್ಪ ತುಂಬಾ ಕಷ್ಟ ಅಂತ ದೇವ್ಯಾನಿ ಹೇಳ್ತಾ ಇರ್ತಾಳೆ. ಮತ್ತು ದೇವ್ಯಾನಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ, ಆ ಚೇಲೆ ಇದನ್ನಲ್ಲ ಸತ್ಯ, ಅವನು ಭೂಮಿ ಕಂಡ್ರೆ ತುಂಬ ಇಷ್ಟ, ಈ ಕೇಸ್ನ ಅವನೇ ತಗೊಳ್ತಾನೆ, ಕರೆದ ತಕ್ಷಣ ಓಡೋಡಿ ಬರ್ತಾನೆ, ಜೊತೆಗೆ ಶ್ರವಣ ಇದ್ದಾನಲ್ವ, ಇಬ್ಬರಲ್ಲೊಬ್ಬರು ಈ ಕೇಸ್ನ ತಗೊಂಡು ಭೂಮಿನ ಬಿಡಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ರಾಣಾ ಹೇಳ್ತಾನೆ, ಆ ಸತ್ಯ ಬಚ್ಚ, ಇನ್ನು ಅವನನ್ನ ನಾವು ಹ್ಯಾಂಡಲ್ ಮಾಡ್ಬೋದು, ಆ ಶ್ರವಣ್ ಇದರಲ್ಲಿ ಇನ್ವಾಲ್ವ್ ಆಗದೆ ರೀತಿ ನೀವು ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗಂತ ಹೇಳಿ ರಾಣಾ ಫೋನ್ ಕಟ್ ಮಾಡಿದ್ಮೇಲೆ ಈ ಕಡೆ ದೇವ್ಯಾನಿ ಹೇಳ್ತಾ ಇರ್ತಾಳೆ, ಅಲ್ಲ ಅಶ್ವಿನಿ, ಶ್ರವಣ ನಾವು ಹೇಗೆ ಕಂಟ್ರೋಲ್ ಮಾಡೋದು, ಇದರಿಂದ ಹೇಗೆ ಅವನ್ನ ಕಂಟ್ರೋಲ್ ಮಾಡಿ ದಾರಿ ತಪ್ಪಿಸೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಡ್ಯಾಡ್, ಅಜಿತ್ ನಮ್ಮ ಮೇಲೆ ತುಂಬ ಕಣ್ಣಿಟ್ಬಿಟ್ಟಿದ್ದಾನೆ, ದೇವ್ಯಾನಿ ಅಶ್ವಿನಿಂದ ನಾನು ನಂಬ್ಕೊಂಡು ಕೂರಕ್ಕಿಂತ ನಾವು ವೆಲ್ಬಾರ್ನ್ಗೆ ಹೋಗಿ ಅಲ್ಲಿಂದ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಕೇಳ್ತಾ ಇರ್ತಾಳೆ. ಈ ರಾಣಾ ಹೇಳ್ತಾ ಇರ್ತಾನೆ, ಬೇಬಿ ನೀನು ಬೇಬಿ ಥರನೇ ನಡ್ಕೊಂಡ್ರೆ ಹೆಂಗೆ, ಈ ರಾಣಾ ಎಷ್ಟೋ ಈ ಥರ ಇನ್ಸ್ಪೆಕ್ಟರ್ನ ಕೇಸ್ಗಳನ್ನು ಗಾಣಕ್ಕಾಗಿ ಕೋಲ್ಡ್ ಕಾಫಿ ಥರ ಮಾಡ್ಕೊಂಡು ಕುಡಿದ್ಬಿಟ್ಟಿದ್ದಾನೆ, ನನ್ನ ಹತ್ರ ರಾಂಗ್ ಆಗಿ ನಡ್ಕೊಂಡವ್ರನ್ನ ನಾನು ರನ್ಔಟ್ ಮಾಡ್ತೇನೆ ಹೊರತು ಮೈದಾನ ಬಿಟ್ಟಂತೂ ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಜಿತ್ ಟೆನ್ಷನ್ ಇಂದ ಹೊರಗಡೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಸತ್ಯಣ್ಣ ಮತ್ತೆ ಅವರಮ್ಮ ಸಂಗೀತ ಬರ್ತಾ ಇರ್ತಾಳೆ. ಅಮ್ಮ ನೀನೇನು ಇಲ್ಲಿ ಬಂದಿದ್ಯಾ ಅಂದಾಗ, ಇನ್ನೇನು ನನ್ನ ಸೊಸೆ ಇಲ್ಲಿರ್ಬೇಕಾದ್ರೆ ನಾನು ಮನೇಲಿ ಇರೋಕ್ಕಾಗುತ್ತೇನೋ, ನನ್ನ ಭೂಮಿನ ಕಳಿಸ್ಕೊಡು, ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ಇದು ಸ್ಟೇಷನ್ನು, ಭೂಮಿ ತವ್ರ ಮನೆ ಅಲ್ಲ, ನಿನ್ನ ಕರೆದ ತಕ್ಷಣ ಕಳಿಸ್ಕೊಡೋಕ್ಕೆ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾನೆ, ನೀವು ಬೇಕಂದಾಗ ಕರ್ಕೊಂಡು ಹೋಗೋಕ್ಕೆ, ಬೇಡ ಅಂದಾಗ ಒಳಗೆ ಕೊಡೋಕ್ಕೆ ಇದೇನು ಮನೆ ಅಲ್ಲಮ್ಮ, ಇದು ಸ್ಟೇಷನ್ನು, ನಿಮ್ಮ ಸೊಸೆ ಮೇಲೆ ಹಾಗೆ ಕಾನೂನು ಜನಗಳ ಮೇಲೆ ರಾಣಾ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ನಾನು ಆಕ್ಷನ್ ತೊಗೋಬೇಕು, ಇಲ್ಲ ಅಂದರೆ ನಂದು ತಪ್ಪಾಗುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಸಂಗೀತನೂ ಸಹ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ, ಆ ರಾಣಾ ಒಬ್ಬ ದೊಡ್ಡ ಕದಿಮ, ಆ ಮನೆಗಳನ್ನೆಲ್ಲ ಕಿತ್ಕೊಂಡು ಜನಗಳಿಗೆಲ್ಲ ಹಿಂಸೆ ಕೊಡ್ತಾ ಇದ್ದಾನೆ, ಅವನು ಹೊರಗಡೆ ರಾಜರಾಷ್ಟ್ರಕ್ಕೆ ಓಡಾಡ್ತಾ ಇದ್ದಾನೆ, ಅದಕ್ಕೆ ನಮ್ಮ ಭೂಮಿ ಅವ್ನು ಮಾಡಿರೋದು ತಪ್ಪು ಅಂತ ಹೋರಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ ನೀನು ಅವಳನ್ನೇ ಅರೆಸ್ಟ್ ಮಾಡಿದ್ಯಾ, ಕಾನೂನು ಜನಗಳದಾಗಲಿ ಭೂಮಿದಾಗಲಿ ತಪ್ಪಿಲ್ಲ, ಅದು ನಿನಗೂ ಗೊತ್ತು ಅಲ್ವೇನೋ, ಈ ವಿಚಾರದಲ್ಲಿ ಅವ್ರ ಮೇಲೆ ನಾನು ಆಕ್ಷನ್ ತಗೊಳಕ್ಕಾಗಲ್ಲ ಅಂತ ಅವ್ರನ್ನೆಲ್ಲ ಬಿಟ್ಬಿಡೋ ಪ್ಲೀಸ್ ಅಂತ ಅನ್ಬೇಕಾದ್ರೆ ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು, ಅಮ್ಮ ನಿಮಗೆ ಅರ್ಥ ಆಗಲ್ಲ ಆಯ್ತಾ, ಈ ಥರ ಎಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಕೋಪ ಮಾಡ್ಕೊಂಡು ಅವನು ಸಹ ಎಗರಾಡ್ತಾ ಇರ್ತಾನೆ. ಆಗ ಮತ್ತೆ ಸಂಗೀತ ತುಂಬ ಕೋಪ ಮಾಡ್ಕೊಂಡು ಅಜಿತ್ಗೆ ಕೈ ತೋರಿಸ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ನೀನೇನಾದರೂ ಇವಾಗ ನನ್ನ ಸೊಸೆ ಭೂಮಿನ ನನ್ನ ಜೊತೆ ಕಳಿಸ್ಕೊಡ್ಲಿಲ್ಲ ಅಂತ ಅಂದರೆ ಇದೇ ಸ್ಟೇಷನ್ ಮುಂದೆ ನಾನು ಸಹ ಕೂತ್ಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡ್ಕೊಂಡು, ಅಮ್ಮ ಏನು ಮಾತಾಡ್ತಿದ್ದೀರಾ ಅಂತ ರೇಗಾಡ್ತಾ ಇರ್ತಾನೆ. ನೋಡಿ ಅಮ್ಮ, ಎಲ್ಲರೂ ನನ್ನ ಮೇಲೆ ಪ್ರೆಷರ್ ಹಾಕ್ಬಿಡಿ ಆಯಿತಾ, ಕೊಟ್ಟು ಕಂಪ್ಲೇಂಟ್ಗೆ ನಾನು ಆಕ್ಷನ್ ತೊಗೊಳ್ಳೇಬೇಕಾಗುತ್ತೆ, ನಾನು ತೊಗೋತೀನಿ, ಇಲ್ಲಾಂದರೆ ನಂದು ತಪ್ಪಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ರಾಣನ್ನ ಅರೆಸ್ಟ್ ಮಾಡೋಕ್ಕೆ ನನಗೆ DSP ಸರ್ ನನಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ, ಆ 2 ದಿನದಲ್ಲಿ ನಿಮ್ಮ ಸೊಸೆ ಭೂಮಿ ಹಾಳು ಮಾಡಾಗಿದ್ದಾಳೆ, ನನಗೆ ಅರ್ಧ ಟೆನ್ಷನ್ ಆಗ್ತಿದೆ, ಅದರಲ್ಲಿ ನೀನು ಬೇರೆ ಬಂದು ಈ ಥರ ಎಲ್ಲ ಹಾಳು ಮಾಡಬೇಡ ಪ್ಲೀಸ್, ಇಲ್ಲಿಂದ ಹೊರಟೋಗು, ಮನೆಗೆ ಹೋಗು ಅಂದಾಗ, ಹಾಗಾದರೆ ನನ್ನ ಭೂಮಿನ ಬಿಡಲ್ವಾ, ನನ್ನ ಸೊಸೆನ ಬಿಡಲ್ವಾ ಅಂದಾಗ, ಅಮ್ಮ ಬಿಡ್ತೀನಿ, ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅಲ್ವಾ, ಒಬ್ಬರು ಅರೆಸ್ಟ್ ಮಾಡಿ ಅಂತ ಹೇಳಿದಾಗ ನಾನು ಅರೆಸ್ಟ್ ಮಾಡಿದ್ದೀನಿ, ಹಾಗೆ ಇನ್ನೊಬ್ಬರು ಬೇಲ್ ಕೊಟ್ಟಾಗ ನಾನು ಖಂಡಿತ ನಿಮ್ಮ ಸೊಸೆನ ಬಿಡ್ತೀನಿ, ಅಲ್ಲಿವರೆಗೂ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನಾನು ಬೇಲ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾನೊಬ್ಬ ಪೊಲೀಸ್ ಆಫೀಸರು, ಹಾಗೆ ಅವಳು ಗಂಡ, ನೀನೇನಾದರೂ ಬೇಲ್ ಕೊಡ್ತೀಯಮ್ಮ ಅಂತ ಅನ್ಬೇಕಾದ್ರೆ ಈ ಕಡೆ ಸತ್ಯಣ್ಣ ನಾನು ಕೊಡ್ತೀನಿ ಅಂತ ಅಂದಾಗ ಅಜಿತ್ ಅವ್ರ ಮುಖ ನಾನು ನೋಡ್ತಾ ಇರ್ತಾನೆ. ಭೂಮಿಗೆ ಮಾತ್ರ ಅಲ್ಲ, ಕಾಲೋನಿ ಜನಗಳಿಗೆ ಎಲ್ಲರಿಗೂ ಸಹ ನಾನು ಬೇಲ್ ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಂಗೀತ ಖುಷಿ ಪಟ್ಬಿಟ್ಟು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳೋ ಸತ್ಯ ಅಂತ ಕೇಳ್ತಾ ಇರ್ತಾಳೆ. ಆಗ ಮತ್ತೆ ಸತ್ಯಣ್ಣ ಸರಿ ನಾನು ಎಲ್ಲ ವ್ಯವಸ್ಥೆ ಮಾಡ್ಕೋತೀನಿ ಬಿಡಿ ಅಂತ ಅಂದಾಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಅಜಿತಾ ಪ್ಲೀಸ್ ಕಣೋ, ಭೂಮಿ ತಿಂಡಿ ತಿಂದ್ಲೇನೋ, ಅವಳು ಹಸ್ಕೊಂಡೆ ಓದ್ಲು ಕಣೋ, ಎಲ್ಲರ ಬಗ್ಗೆ ಯೋಚನೆ ಮಾಡಿ ಹಾಗೆ ಇರ್ತಾಳೆ, ಪ್ಲೀಸ್ ಕಣೋ ತಿಂಡಿ ತಂದ್ಕೊಡು ಅಂದಾಗ, ಅಮ್ಮ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಮನೆಗೆ ಹೋಗಮ್ಮ, ನೀನು ಮನೆಗೆ ಹೋದರೆ ನನಗೆ ದೊಡ್ಡ ಉಪಕಾರ ಅಂತ ಅಂದಾಗ, ಸರಿ ಅಜಿತಾ ನಾನು ಹೋಗ್ತೀನಿ, ಟೆನ್ಷನ್ ಕೊಡಲ್ಲ, ಆದರೆ ಒಂದೇ ಒಂದು ಸಲ ಭೂಮಿನ ನೋಡ್ಕೊಂಡು ಹೋಗ್ತೀನಿ ಕಣೋ ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ಪ್ಲೀಸ್ ಆಗಲ್ಲಮ್ಮ ಅಂದಾಗ, ಹಾಗೆಲ್ಲ ಅನ್ಬೇಡ ಕಣೋ, ನಾನೊಂದು 2 ನಿಮಿಷ ಅವಳ ಜೊತೆ ಮಾತಾಡಿ ಹೋಗ್ತೀನಿ ಅಂದಾಗ, ಜಾಸ್ತಿ ಮಾತಾಡೋಂಗಿಲ್ಲ, ಬರೀ 2 ನಿಮಿಷ ಅಷ್ಟೇ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಭೂಮಿ ನೋಡಿದ ತಕ್ಷಣ ಸಂಗೀತ ಭೂಮಿಯಿಂದ ಓಡಾಡಿ ಬರ್ತಾ ಇರ್ತಾಳೆ. ಅವಾಗ ಅತ್ತೆ ಅಂತ
ಇವಳು ಹೇಳ್ತಾ ಇರ್ತಾಳೆ. ಅವಾಗ ಅಲ್ಲಮ್ಮ ಈ ರೀತಿ ಕೆಲಸ ಮಾಡ್ಕೊಂಡಿದ್ದೀಯಮ್ಮ, ನಿನ್ನನ್ನು ಈ ಥರ ನೋಡೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ನ್ಯಾಯದ ಪರ ಹೋರಾಡಬೇಕಾದ್ರೆ ಇದೆಲ್ಲ ಕಾಮನ್ನು ಅತ್ತೆ ಅನ್ಬೇಕಾದ್ರೆ, ಅಯ್ಯಯ್ಯೋ ನೀನು ಆ ಥರ ಎಲ್ಲ ಅನ್ಬೇಡ, ನನಗೆ ನಿನ್ನನ್ನು ಈ ಸ್ಥಿತಿಲಿ ನೋಡೋಕ್ಕೆ ಆಗಲ್ಲಮ್ಮ, ತುಂಬ ಕಣ್ಣೀರು ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ. ಸಂಗೀತ ಹೇಳ್ತಿರ್ತಾಳೆ, ನೋಡು ಭೂಮಿ, ಇನ್ಮೇಲೆ ಈ ಥರ ಕೆಲಸ ಎಲ್ಲ ಮಾಡಬೇಡ, ನಿನ್ನ ಕೆಲಸ ಏನಿದ್ರು ಟೀಮ್ ಮಾಡಬೇಕು, ಕಜ್ಜಾಯ ಮಾಡಬೇಕು, ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ಕೆಲಸಗಳನ್ನು ನನ್ನ ಮಗ ಏನೇ ಟೆನ್ಷನ್ ಇದ್ರು ಅವ್ನು ನೋಡ್ಕೋತಾನೆ, ನೀನು ಇದಕ್ಕೆಲ್ಲ ಟೆನ್ಷನ್ ತೊಗೋಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ನಡೀರಿ ಅಮ್ಮ, 2 ನಿಮಿಷ ಆಯಿತು ಅಂದಾಗ, ಸುಮ್ಮನೆ ಇರೋ, ಅಲ್ಲ 2 ನಿಮಿಷ ಆಯ್ತೇನೋ ಭೂಮಿ, ಪ್ಲೀಸ್ ಭೂಮಿ, ನಿನಗೆ ಉಪ್ಸಾರಲ್ವ ಅದಕ್ಕೆ ನಾನು ಮಾಡ್ಕೊಡ್ತೀನಿ, ನೀನು ಬಿಸಿ ಇದ್ದಾಗಲೇ ನೀವೆಲ್ಲ ಊಟ ಮಾಡ್ಕೊಳ್ಳಿ, ಹಾಗೆ ಏನಾದರೂ ಬೇಕು ಅಂತಂದರೆ ಹೇಳಿ ನಾನು ಮಾಡ್ಕೊಡ್ತೀನಿ, ಬೇಜಾರು ಮಾಡ್ಕೋಬೇಡ ಅಂದಾಗ ಸತ್ಯನೇ ಹೇಳ್ತಾ ಇರ್ತಾರೆ, ಇದು ಮನೆಯಲ್ಲ, ಇದು ಸ್ಟೇಷನ್ನು, ಯಾರು ನೋಡಿದರೆ ಬೈತಾರೆ, ಪ್ಲೀಸ್ ಬನ್ನಿ ಅಂತ ಅಂದಾಗ, ಇರೋ ಸತ್ಯನ 1 ನಿಮಿಷ ನಾನು ಮಾತಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಅಜಿತ್ ಕೋಪ ಮಾಡ್ಕೊಂಡು, ಅಮ್ಮ ನಡೀತೀರೇ ಇಲ್ವೋ ಅಂತ ಅಂದಾಗ, ಸರಿ ಆಯಿತು ಬಿಡೋ ಬರ್ತೀನಿ ಅಂತ ಸಂಗೀತ ಹೊರಗಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಂಗೀತ ಮನೆಗೆ ಬರ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಹೊರಗಡೆ ಸಂಗೀತಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಸಂಗೀತನ ನೋಡಿ ಶ್ರವಣ್ ಕೇಳ್ತಾ ಇರ್ತಾನೆ, ಅಕ್ಕ ಭೂಮಿಯಲ್ಲಿ ಇವಾಗ ಹೇಗಿದ್ದಾಳೆ ಅಂತ ಕೇಳ್ತಾ ಇರಬೇಕಾದ್ರೆ, ಪಾಪ ಕಣು, ನಾನು ಏನಂತ ಹೇಳಿ, ಅವಳು ಕಷ್ಟನ ನೋಡೋಕ್ಕಾಗ್ತಿಲ್ಲ, ಈ ಥರ ಪರಿಸ್ಥಿತಿಲಿ ಅವಳನ್ನ ನೋಡಿ ನನಗೆ ತುಂಬ ಸಂಕಟ ಆಗ್ತಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶ್ರವಣ್ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಸತ್ಯ ಬೇಲ್ತರಕ್ಕೆ ಅಂತ ಹೋಗಿದ್ದಾನೆ. ಆ ಸತ್ಯ ಬೇಲ್ತರವ್ರಿಗೂ ಸಹ ಕಂಬಿಯಿಂದನೇ ನಮ್ಮ ಭೂಮಿ ಕೂತ್ಕೋಬೇಕಾಗುತ್ತೆ, ಅವಳನ್ನ ನೋಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರಮಣ್ಣ ಹೇಳ್ತಾ ಇರ್ತಾನೆ, ಅಲ್ಲ ಸಂಗೀತ, ಅವಳಿಗೆ ಏನಾಗಿದೆ, ಒಳ್ಳೆ ಝಾನ್ಸಿ ರಾಣಿ ಥರ ಹೋಗಿ ರಾಣನ ಮನೆ ಮುಂದೆ ಕೂತ್ಕೊಂಡ್ರೆ ಅವ್ರು ಇನ್ನೇನು ಮಾಡ್ತಾರೆ ಹೇಳು, ಮೊದಲೇ ದುಡ್ಡಿರೋ ದೊಡ್ಡ ಜನ, ಅದಕ್ಕೆ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರಮಣ್ಣ ಹೇಳ್ತಾ ಇರ್ತಾನೆ, ಅದಕ್ಕೆ ಹೇಳೋದು ನೋಡಿ ಮಾಡಿ ಸಂಬಂಧನ ಬೆಳೆಸಬೇಕು ಅಂತ ಅಂದಾಗ, ರೀ ಪ್ಲೀಸ್ ವಿಷಯನ ಎಲ್ಲಿಂದ ಎಲ್ಲಿಗೆ ನೀವು ತಗೊಂಡು ಹೋಗ್ಬೇಡಿ ಅಂತ ಕೋಪ ಮಾಡ್ಕೊಂಡು ಸಂಗೀತ ಬೈತಾ ಇರ್ತಾಳೆ. ಈ ಕಟ್ಟಿರೋ ಮನೆಗಳನ್ನು ಬೇರೆಯವ್ರು ಕಿತ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ರೀ, ಆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಪಾಪ ಮನೆ ಕಟ್ಟೋದೇ ದೊಡ್ಡ ಕನಸಾಗಿರುತ್ತೆ, ಆ ಕಾಲೋನಿ ಮನೆಗಳನ್ನೆಲ್ಲ ರಾಣ ಕಿತ್ಕೊಂಡನಲ್ಲ ಇನ್ನೇನು ಮಾಡ್ತಾರೆ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದೇವಿಯಾನಿ ಹೇಳ್ತಾಳೆ, ಅದೇನ ಕರೆಕ್ಟು, ಆದರೆ ಭೂಮಿ ಯಾಕೆ ಕಾಲೋನಿ ಜನಗಳ ಜೊತೆ ಇವಳು ಹೋಗ್ಬೇಕಿತ್ತು, ಅವ್ರ ಪಾಡಿಗೆ ಅವರು ಹೇಗೋ ಸ್ಟ್ರೈಕ್ ಮಾಡ್ಕೋತಿದ್ರಲ್ವ, ಅದು ಟ್ರಾನ್ಸ್ಫರ್ ಆಗೋ ಹೋಗೋ ಟೈಮಲ್ಲಿ ಇದೆಲ್ಲ ಅವಳಿಗೆ ಬೇಕಿತ್ತ ಸೀನ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವಳು ಅವರಿಗೆ ನ್ಯಾಯ ಕೊಡ್ಸೋಕೆ ಹೋಗಿದ್ದಾಳೆ, ಅದ್ರ ಬದಲಿಗೆ ನಮ್ಮ ಮನೆ ಮರ್ಯಾದೆನ ತೆಗಿಯೋಕ್ಕೂ ಹೋಗಿದ್ದಾಳೆ ಅಂತ ಬೈತಾ ಇರ್ತಾರೆ. ಒಂದು ಕಡೆ ರಮಣ್ಣ ಹೇಳ್ತಾ ಇರ್ತಾನೆ, ಅವತ್ತು ಜೈಲಿಗೆ ಹೋಗ್ಬಿಟ್ಟು ಬಂದ್ಲು, ಈ ಥರ ಪೊಲೀಸ್ ಸ್ಟೇಷನಲ್ಲಿ ಸಿಗಾಕೊಂಡು ಮರ್ಯಾದೆ ಕಳೆದ್ಲು, ಇವಾಗ ರಾಣನ ಮನೆ ಮುಂದೆ ಹೋಗಿ ಮರ್ಯಾದೆ ಕಳೆದ್ಲು, ಜೊತೆಗೆ ಹೆಂಡ್ತಿನ ಗಂಡನೇ ಅರೆಸ್ಟ್ ಮಾಡೋ ಪರಿಸ್ಥಿತಿಗೆ ತಂದ್ಲು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ ಈ ಥರ ಪೋಸ್ಟ್ ಹಾಕಿ ಕಮೆಂಟ್ನ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ರೀ ಸ್ವಲ್ಪ ಸುಮ್ಮನಿರ್ತೀರ ಎಲ್ಲರೂ, ಮೊದಲು ಈಗ ಭೂಮಿನ ಹೊರಗಡೆ ತರೋದು ಹೇಗೆ, ಬೇಲ್ ಸಿಗೋದು ಹೇಗೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಶ್ರವಣ್ ತುಂಬ ಯೋಚನೆ ಮಾಡ್ತಾ ಇರ್ತಾನೆ, ಕಳೆದಿದ್ದ ದಿನಗಳನ್ನೆಲ್ಲ, ಭೂಮಿ ಜೊತೆ ಕಳೆದಿರೋ ದಿನಗಳನ್ನೆಲ್ಲ ಯೋಚನೆ ಮಾಡ್ಕೊಂಡು ತುಂಬ ಕಣ್ಣೀರು ಹಾಕ್ಕೊಂಡು, ಹಾಗೆ ಅವಳು ಪ್ರೀತಿಯಿಂದ ಅಪ್ಪ ಅಂತ ಬರೆದು ಕೊಟ್ಟಿರೋ ಖರ್ಚಿಪ್ನ ನೋಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅದನ್ನು ನೋಡಿ ಸಂಗೀತ ಮತ್ತು ಈ ಕಡೆ ಅಶ್ವಿನಿ ಕೋಪ ಮಾಡ್ಕೋತಾ ಇರ್ತಾರೆ, ಹೇಗಾದರೂ ಮಾಡಿ ಅವಳನ್ನ ಜೈಲಿಂದ ಬಿಡಿಸ್ಕೊಬರ್ಬೇಕು ಅನ್ನೋದೇ ಅವನು ಇಂಟೆನ್ಷನ್ ಆಗಿರುತ್ತೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಎಲ್ಲರಿಗೂ ಊಟ ಕೊಡ್ತಿರ್ಬೇಕಾದ್ರೆ ಬೇಗ ಬೇಗ ಊಟ ಮಾಡಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ, ನನಗೆ ಊಟ ಬೇಡ ಅಂತ ಅಂದಾಗ ಸದಾ ಸ್ಕಟಿಂಗ್ ಪ್ಲೇಯರ್ ತೊಗೊಬನ್ನಿ ಅಂದಾಗ, ಸರಿ ಆಯಿತು ಬಿಡಿ ಸಾಹೇಬ್ರೆ ಊಟ ಮಾಡ್ತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹಾಗೆ 1 2 3 4 5 6 ಅಂತ ಕಂಬಿನ ಎಣಿಸ್ತಾ ಇರಬೇಕಾದ್ರೆ, ಏನು ಮಾಡ್ತಿದ್ದೀಯಾ ಅಂತ ಅಜಿತ್ ಕೇಳ್ತಿರ್ಬೇಕಾದ್ರೆ, ಯಾವಾಗಲೂ ಹೇಳ್ತಾ ಇರ್ತಿರಲ್ಲ ನೀವು ತಪ್ಪು ಮಾಡಿದವ್ರಿಗೆ ಕಂಬಿ ಎಣ್ಸೋಕೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಎಣಿಸ್ತಾ ಇದ್ದೆ, ಅದೇನು ಕಷ್ಟ ಇಲ್ಲ ಸಾಹೇಬ್ರೆ, ವೆರಿ ಈಸಿ, ಅದಕ್ಕೆ ನಾನು ಎಣಿಸ್ತಾ ಇದ್ದೆ ಅಂತ ಅನ್ಬೇಕಾದ್ರೆ, ತೆಗೆದ್ರೆ ಬಿಟ್ಬಿಡ್ತೀನಿ ನೋಡು, ಮನೇಲಿ ಯಾವ ರೀತಿ ಮಾತಾಡಬೇಕು, ಇಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗಲ್ವ ಅಂದಾಗ, ಇದೇ ನನಗೆ ಉತ್ತರ ಬೇಕಾಗಿದ್ದು ಅಂತ ಅನ್ನಗಾಡ್ತಾ ಇರ್ತಾಳೆ. ಒಳ್ಳೆ ಹುಚ್ಚಿ ಅಂತ ಅಂದ್ಬಿಟ್ಟು ಹೋದಾಗ ಸದಾನಂದ ಅವಳ ಮುಖರ ನೋಡ್ತಾ ಇರಬೇಕಾದ್ರೆ, ಏನ್ರಿ ಸಾಹೇಬ್ರೆ ನೀವು ನಿಮ್ಮ ಹೆಂಡ್ತಿಗೆ ಯಮುನಾ ಮುಖನ ನೋಡೋಕೆ ಬಂದಿದ್ದೀರಾ ಸದಾನಂದ ಅವರೇ ಅಂತ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಭೂಮಿ ಅವರೇ ನಿಮ್ಮನ್ನು ನೋಡೋಕೆ ಬಂದಿದ್ದೀನಿ, ನೀವು ಯಾಕೆ ನಮ್ಮ ತಾಪತ್ರೆ ಒಳಗೆ ಸಿಗಾಕೊಂಡಿದ್ದೀರಾ, ದಯವಿಟ್ಟು ನಾನು ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ನೀವು ಒಬ್ಬರು ಮನೆಗೆ ಹೋಗಿ ಅಂದಾಗ, ಖಂಡಿತ ನಾನು ಹೋಗಲ್ಲ, ಹಾಗೆ ನನ್ನ ಗಂಡನೂ ಬಿಡಲ್ಲ, ನಾಯಿ ಪರಕ್ಕೆ ನಾವಿಬ್ಬರು ಹೋರಾಡ್ತಾ ಇದ್ದೀರಿ, ಹೋದ್ರೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಇದ್ದರೆ ಇಲ್ಲೇ ಇರೋಣ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾಳೆ, ನಮ್ಮಮ್ಮ 4 ತಿಂಗಳಿಂದ ಜೈಲಲ್ಲಿದ್ದಾರೆ ಅಂತಂದರೆ ನಿಮಗೋಸ್ಕರ ನಾನು 4 ದಿನ ಇರೋಕ್ಕಾಗಲ್ವ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಶ್ರವಣ್ ಬೇಲ್ ಕೊಡೋಕ್ಕೆ ಅಂತ ಹೊರಟು ಬರ್ತಾ ಇರಬೇಕಾದ್ರೆ ಅವನನ್ನು ನೋಡಿ ದೇವಿಯಾನಿ ಮತ್ತು ಅಶ್ವಿನಿ ಓಡೋಡಿ ಬಂದು ಯಾಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಭೂಮಿಗೆ ಬೇಲ್ ಕೊಡಬೇಕು ಅಂತ ಅಂದಾಗ, ಬೇಡ ಸತ್ಯ ಹೋಗಿದ್ದಾನಲ್ಲ ಅವನು ಎಲ್ಲ ನೋಡ್ಕೋತಾನೆ ಅಂದಾಗ, ಆ ರಾಣನ ವಿರುದ್ಧ ಯಾರು ಕೊಡೋಕ್ಕೆ ಹೆದರ್ಕೋತಾರೆ, ಅದಕ್ಕೋಸ್ಕರ ನನ್ನ ಅವಶ್ಯಕತೆ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ, ಬೇಡ ನೀವು ಹೋಗ್ಬೇಡಿ, ರಾಣನ್ ಬೇಜಾರಾಗುತ್ತೆ, ಹಾಗೆ ರಮಣ್ ಬಾಬುಗೂ ಸಹ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನನಗೆ ಭೂಮಿನೇ ಇಂಪಾರ್ಟೆಂಟ್ ಅಂತ ಇಲ್ಲಿ ಶ್ರವಣ್ ಬೇಲ್ ಕೊಡೋಕ್ಕೆ ಹೊರಟೇ ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.